ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ ನಮ್ಮ ನಲ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಏನೋ ಹೇಳ್ತಿದ್ದಾರೆ. ಯಾರೋ ನಿಮಗಿಂತ ಹತ್ತೆಜ್ಜೆ ಮುಂದೆ ಇದ್ರೆ ಅಥವಾ ಯಾರ ಹತ್ರನೋ ಒಂದ್ ದೊಡ್ಡ ಕಾರ್ ಇರುತ್ತೆ, ನೀವು ನಡ್ಕೊಂಡು ಬರ್ತಾ ಇರ್ತೀರಾ, ಅದಕ್ ಬೆಲೆ ಕೊಡಬೇಡಿ, ಅದಕ್ ನೋಡಿ ಭಯ ಪಡಬೇಡಿ. ಯಾರೋ ತುಂಬಾ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಲೈಫಲ್ಲಿ ಎಲ್ಲೋ ನಿಂತಿದ್ದಾರೆ, ಅವ್ರ ತರ ನಾವ್ ಇರಕ್ಕಾಗತ್ತಾ ಅಂತ ಯೋಚನೆ ಮಾಡಬೇಡಿ. ಪಾರ್ಟ್ 1 ನಲ್ಲಿ ಅವರ ಅರ್ಲಿ ಜೀವನದ ಬಗ್ಗೆ ತಿಳಿದುಕೊಂಡಿದ್ವಿ. ಉಳಿದ ಜೀವನ ಕಥೆಯನ್ನ ಈ ಒಂದು ವಿಡಿಯೋದಲ್ಲಿ ಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಅವರು ಪಿಯುನಲ್ಲಿದ್ದಾಗ ಮನೆಯ ಕಷ್ಟದ ಕಾರಣದಿಂದಾಗಿ ಓದನ್ನು ನಿಲ್ಲಿಸಬೇಕಾದ ಸಂದರ್ಭ ಎದುರಾಗುತ್ತದೆ. ದುಡಿದು ಮನೆಗೆ ಸಹಾಯ ಮಾಡಬೇಕಾದ ಅನಿವಾರ್ಯತೆ ಆಗ ಯಶ್ಗೆ ಇತ್ತು. ತಂದೆಗೆ ಬರುತ್ತಿದ್ದ ಸಂಬಳ ಸಾಕಾಗುತ್ತಿಲ್ಲ, ಆದಾಯದ ಇದರಿಂದ ಹಣವನ್ನು ಖರ್ಚು ಮಾಡಿ ವಿದ್ಯಾಭ್ಯಾಸ ಮುಂದುವರಿಸುವುದು ಕಷ್ಟವಾಗಿತ್ತು. ಆಗ ಯಶ್ ಚಿಕ್ಕ ಪುಟ್ಟ ಕೆಲಸ ಮಾಡಿ ಮನೆಗೆ ಸಹಾಯ ಮಾಡುತ್ತಿದ್ದರು. ಇಷ್ಟೆಲ್ಲ ಕಷ್ಟ ಒತ್ತಡದ ನಡುವೆ ಇವರಲ್ಲಿನ ಕಲಾವಿದ ಮಂಕಾಗಲಿಲ್ಲ. ನಟನೆಯ ಕಡೆ ಯಶ್ ಯಾವಾಗಲೂ ತುಡಿತಾ ಆಗಿದ್ದರು. ಸಿನಿಮಾ ನಟಿಸಬೇಕು, ಸೂಪರ್ ಸ್ಟಾರ್ ಆಗಬೇಕು ಅನ್ನೋ ಹುಚ್ಚು ತಲೆಗೆ ಒಕ್ಕಿತ್ತು. ಬಂಧುಗಳೇ, ಯಶ್ ಈಗ ಸಿನಿಮಾ ನಟರಾಗಿದ್ದರೂ ಅವರು ಕೂಡ ರಂಗಭೂಮಿಯಿಂದ ಮೇಲೆ ಬಂದ ಕಲಾವಿದರು. ನಟನೆಯ ಹಂಬಲ ಯಶ್ ಅವರನ್ನ ಮೈಸೂರನ್ನ ತ್ಯಜಿಸುವಂತೆ ಮಾಡಿತು. ಬಣ್ಣದ ಲೋಕದ ಅರಮನೆ ಯಾವುದಾದ್ರು ಇದ್ರೆ ಅದು ಬೆಂಗಳೂರು. ಇವರಿಗೆ ಪರಿಚಯವಾದ ಗೆಳೆಯ ನಂಜುಂಡ. ಈ ವಿ ಕಾರಂತರಿಂದ ಸ್ಥಾಪಿತವಾದಂತಹ ಬೆನಕ ಕಂಪನಿ ನಮ್ಮ TS ನಾಗಾಭರಣ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಯಶ್ ಅವರು ಅವರ ಗರಡಿಯಲ್ಲಿ ಅಭಿನಯದ ABCDಯನ್ನು ಕಲಿತರು. ರಂಗಭೂಮಿಯ ಆಳ ಅಗಲಗಳು ಅವರಿಗೆ ಅರ್ಥವಾಯಿತು. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ಪಾತ್ರ ನಿರ್ವಹಿಸುವ ಹಂತಕ್ಕೆ ಯಶ್ ಬೆಳೆದು ನಿಂತರು. ಯಶ್ ಮೊದಲು ಅಭಿನಯಿಸಿದ ನಾಟಕ ಜೋಕುಮಾರ ಸ್ವಾಮಿ. ಇದಲ್ಲದೆ ಅನೇಕ ಪಾತ್ರಗಳಲ್ಲಿ ನಟಿಸಿ ಬೆನಕ ತಂಡದಲ್ಲಿ ಹೆಸರುವಾಸಿಯಾಗಿದ್ದರು ನಮ್ಮ ಯಶ್ ಅವರು. ಧಾರಾವಾಹಿಗಳಲ್ಲೂ ಅಭಿನಯಿಸುತ್ತಾ ಹೋದರು ಯಶ್. ಆದರೆ ಅವರ ಸಿನಿಮಾ ನಟನೆಯ ಕನಸು ಕನಸಾಗೆ ಉಳಿದಿತ್ತು. ಬಂಧುಗಳೇ, ಯಶ್ ಚಿತ್ರದಲ್ಲಿ ನಟಿಸುವ ಮುನ್ನ ಒಂದು ಚಿತ್ರಕ್ಕೆ ಅಸೋಸಿಯೇಟ್ ಡೈರೆಕ್ಟ್ ಆಗಿ ಕಾರ್ಯನಿರ್ವಹಿಸಿದ್ದರು. ಆ ಚಿತ್ರದ ಹೆಸರು ಸ್ಟಾಪ್. ಕಾರಣಾಂತರಗಳಿಂದ ಆ ಚಿತ್ರ ತೆರೆ ಕಾಣಲಿಲ್ಲ. ಈ ಚಿತ್ರಕ್ಕಾಗಿ ಹಗಲಿರುಳು ಬಿಟ್ಟಿ ದುಡಿದಿದ್ದ ಯಶ್ ಅದರ ಮೂಲಕ ಚಿತ್ರರಂಗದಲ್ಲಿ ನೆಲೆ ಕಂಡುಕೊಳ್ಳುವ ತವಕದಲ್ಲಿದ್ದರು. ಆದರೆ ಆ ಚಿತ್ರ ಮಕಾಡೆ ಮಲಗಿತ್ತು. ಇದು ಯಶ್ ಅವರ ಕನಸಿಗೆ ಆರಂಭದಲ್ಲಿ ದೊಡ್ಡ ಪೆಟ್ಟು ಕೊಟ್ಟಿತ್ತು. ಈ ಚಿತ್ರದ ಸ್ತಬ್ಧತೆ ಅವರನ್ನು ಮೂಲೆಗುಂಪು ಮಾಡಿತ್ತು. ಈ ಸೋಲಿನಿಂದ ಹೈರಾಣಾದ ಯಶ್ ಅವರು ಜೀವನದ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಈ ಘಟನೆ ಮುಖ್ಯ ಕಾರಣವಾಯಿತು. ಅವರು ಅಂಜದೆ ಪುನಃ ಗಾಂಧಿನಗರದ ಕಡೆ ಮುಖ ಮಾಡಿದರು. 2008ರಲ್ಲಿ ನಿರ್ದೇಶಕ ಶಶಾಂಕ್ ಅವರ ತಮ್ಮ ಹೊಸ ಕಥೆಗಾಗಿ ಕಲಾವಿದರ ಆಯ್ಕೆಯಲ್ಲಿದ್ದರು. ಈ ಚಿತ್ರದ ಹೆಸರು ಮಗ್ಗಿನ ಮನಸ್ಸು. ಅದಕ್ಕೆ ನಾಯಕಿಯಾಗಿ ರಾಧಿಕಾ ಪಂಡಿತ್ ಮತ್ತು ಶುಭಾ ಪುಂಜಾ ಆಯ್ಕೆಯಾಗಿದ್ದರು. ರಾಧಿಕಾ ಪಂಡಿತ್ ಮತ್ತು ಯಶ್ ನಂದಗೋಕುಲ ಧಾರಾವಾಹಿಯಲ್ಲಿ ಜೋಡಿಯಾಗಿ ನಟಿಸಿ ಸೈ ಎನಿಸಿಕೊಂಡಿದ್ದರು. ರಾಧಿಕಾ ಜೊತೆಯಾಗಿ ಯಶ್ ಅವರು ಮೊದಲ ಬಾರಿಗೆ ಮಗ್ಗಿನ ಮನಸ್ಸು ಸಿನಿಮಾದಲ್ಲಿ ನಟಿಸಿದರು. ಈ ಚಿತ್ರ ತೆರೆ ಕಂಡು ಭರ್ಜರಿ ಯಶಸ್ಸನ್ನು ಗಳಿಸಿತು. ಮೊದಲ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಯಶ್ ಅವರು ಈ ಚಿತ್ರಕ್ಕಾಗಿ ಪಡೆದರು. ಬಂಧುಗಳೇ, ನಂತರ ಅಗ್ನಿಶ್ರೀಧರ್ ಅವರ ಸಾರಥ್ಯದ ಕಳ್ಳರ ಸಂತೆ ಅಂತಕ್ಕಂತಹ ಚಿತ್ರದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸಿದರೆ, ನಂತರ ಬಂದಿದ್ದು ಗೋಕುಲ ಅಂತಕ್ಕಂತಹ ಚಿತ್ರದಲ್ಲಿ ಎರಡನೇ ನಾಯಕನಾಗಿ ಯಶ್ ಅವರು ವಿಜಯ ರಾಘವೇಂದ್ರ ಜೊತೆ ಸ್ಕ್ರೀನ್ ಹಂಚಿಕೊಂಡರು. 2010ರಲ್ಲಿ ತೆರೆ ಕಂಡಂತಹ ಮೊದಲ ಸಲ ಅಂತಕ್ಕಂತಹ ಚಿತ್ರದಲ್ಲಿ ಪ್ರೇಕ್ಷಕರನ್ನು ತನ್ನ ಅಭಿನಯದ ಮೂಲಕ ರಂಜಿಸಿದರು ನಮ್ಮ ಯಶ್. ನಂತರ ಬಂದ ಕಿರಾತಕ ಚಿತ್ರದಲ್ಲಿ ಗ್ರಾಮೀಣ ಸೊಗಡಿನ ಮಂಡ್ಯ ಶೈಲಿಯ ಅಭಿನಯ ಅವರಿಗೆ ಹೊಸ ಹೆಸರನ್ನು ತಂದುಕೊಟ್ಟಿತು. ಇದು ಯಶ್ ಅವರ ಒಂದು ಅದ್ಭುತ ಸಿನಿಮಾಗಳ ಸಾಲಿಗೆ ಸೇರಿ ಹೋಯಿತು. ನಂತರ ಬಂದಂತಹ ಲಕ್ಕಿ ಅವರ ಡ್ರಾಮಾ ಚಿತ್ರ ಆ ವರ್ಷದ ಕನ್ನಡ ಗಳಿಕೆಯ ನಂಬರ್ 1 ಚಿತ್ರವಾದವು. 2013ರಲ್ಲಿ ಗೂಗ್ಲಿ ಚಿತ್ರ ಹಾಗೆಯೇ ರಾಜ, ಹುಲಿ ಚಿತ್ರಗಳು ಚಿತ್ರರಂಗದಲ್ಲಿ ದಾಖಲೆ ಬರೆದವು.
2014ರಲ್ಲಿ ಗಜ ಕೇಸರಿ, ನಂತರ ರಾಮಾಚಾರಿ ಬ್ಲಾಕ್ ಬಾಸ್ಟರ್ ಚಿತ್ರವಾದವು. 2015ರಲ್ಲಿ ಮಾಸ್ಟರ್ ಪೀಸ್ ಮತ್ತು ಸಂತು ಚಿತ್ರ ಕಮರ್ಷಿಯಲ್ ಸಕ್ಸಸ್ಫುಲ್ ಪಡೆದಂತಹ ಚಿತ್ರಗಳಾದವು. ನೋಡುತ್ತಿದ್ದಂತೆ ಗ್ರಾಮೀಣ ಪ್ರತಿಭೆ ಸ್ಟಾರ್ ನಟನಾಗಿ ಬೆಳೆದ ನಂತರ ಪ್ರಶಾಂತ್ ನೀಲ್ ಜೊತೆಗೂಡಿ KGF ಚಿತ್ರವನ್ನು ಪ್ಯಾನ್ ಇಂಡಿಯಾ ಸ್ಟಾರ್ ರೇಂಜ್ನಲ್ಲಿ ನಟಿಸಿ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಬದಲಾಯಿಸಿದ್ದು ಇಂದಿಗೆ ಚರಿತ್ರೆ. KGF 2 ಸಕ್ಸಸ್ ನಂತರ ಟಾಕ್ಸಿಕ್ ಅಂತಕ್ಕಂತಹ ವರ್ಲ್ಡ್ ವೈಡ್ ಸಿನಿಮಾ ಮಾಡ ಹೊರಟಿದ್ದು, ರಾಮಾಯಣದಂತಹ ಸಿನಿಮಾದಲ್ಲೂ ಕೂಡ ನಮ್ಮ ಯಶ್ ಅವರ ಅಭಿನಯವನ್ನು ನಾವು ನೋಡಬಹುದಾಗಿದೆ ಬಂಧುಗಳೇ. ತನ್ನದೇ ಆದಂತಹ ಯಶೋಮಾರ್ಗ ಅಂತಕ್ಕಂಥ ಸಂಸ್ಥೆಯ ಮೂಲಕ ಅನೇಕ ಕೆರೆಗಳು, ಕಲ್ಯಾಣಿಗಳನ್ನು ಅಭಿವೃದ್ಧಿಪಡಿಸಿದ್ದು, ಉತ್ತರ ಕರ್ನಾಟಕಕ್ಕೆ ಜೀವವನ್ನು ತುಂಬಿದ್ದು, ಅನೇಕ ಸಂತ್ರಸ್ತರಿಗೆ ನೆರವಾಗುತ್ತಿದ್ದಾರೆ ನಮ್ಮ ಯಶ್. ಪ್ರೀತಿಯಿಂದ ಶೂಟಿಂಗ್ ಸೆಟ್ಗಳಲ್ಲಿ ಟೀ ಕುಡಿತಿದ್ದ ಹುಡುಗನಿಗೆ ಎಲ್ಲರೂ ಹೇಳಿದ ಮಾತಿದು, ಇಲ್ಲಿ ನಿನ್ನ ಬೇಳೆ ಬೇಯಲ್ಲ, ಗಂಟು ಮೂಟೆ ಕಟ್ಕೊಂಡು ನಿಮ್ಮೂರಿಗೆ ನೀನು ಹೊರಟೋಗು ಅಂತಕ್ಕಂಥ ಪದ. ಆದರೆ ಆ ಹುಡುಗನಲ್ಲಿ ಒಂದು ಛಲ ಆಯಿತು, ನಾನು ಸೋತು ವಾಪಸ್ ಹೋದರೆ ನನ್ನ ಗೆಲ್ಲೋಕ್ಕೆ ಬಿಡಲ್ಲ ಅನ್ನೋ ಒಂದೇ ಒಂದು ಮಾತು ಇವತ್ತಿಗೂ ಅವರ ಸಕ್ಸಸ್ ಮಂತ್ರ. ಇದು ನಮ್ಮ ಯಶ್ ಅವರ ಜೀವನ ಕುರಿತಾದ ಕತೆ. ಇನ್ನು ಹೆಚ್ಚಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು.